ಸೇವಾದಳ ಜಿಲ್ಲಾ ಸಮಿತಿ ವತಿಯಿಂದ ಭಾರತ ಸೇವಾದಳ ಸ್ಥಾಪಕ ಹರ್ಡೀಕರ್ ಪುಣ್ಯ ಸ್ಮರಣೆಯನ್ನು ಚಿಕ್ಕಮಗಳೂರು ನಗರದ ಭಾರತ ಸೇವಾದಳ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದು, ಭಾರತ ಸೇವಾದಳದ ಅಜೀವ ಸದಸ್ಯರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ.ಡಿ. ರಾಜೇಗೌಡ ಅವರು ಹರ್ಡೀಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಹರ್ಡೀಕರ್ ಅವರ ತತ್ವಗಳನ್ನು ನಾವು ರೂಢಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಹೇಳಿದರು. ನಮಗೆ ತ್ರಿವರ್ಣ ಧ್ವಜ, ನಮ್ಮ ರಾಷ್ಟ್ರಧ್ವಜ ಏನಿದೆಯೋ ಅದರ ಬಗ್ಗೆ ಈ ದೇಶದಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಜೊತೆಗೆ ದೇಶಾಭಿಮಾನದ ಬಗ್ಗೆ ಕೂಡ ಪ್ರಚಾರಗೊಳಿಸ್ತಕ್ಕಂಥದ್ದು. ಇಷ್ಟು ಮಾತ್ರ ಅಲ್ಲ, ಇದ್ರ ಜೊತೆಗೆ ಶಿಕ್ಷಣ, ಇನ್ನಿತರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಇಡೀ ದೇಶಾದ್ಯಂತ ಒಂದು ಸಂಘಟನೆಯನ್ನು ಕಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷಕರ. ಈ ಸಂಘಟನೆಯಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳು ಕೂಡ ಅಂದಿನ ಕಾಲದಲ್ಲಿ ಅತ್ಯಂತ ಬೆಳೆ ಬಾಳುವಂತಹ ಜಾಗದಲ್ಲಿ ತೆರೆದಿದೆ. ಇವತ್ತು ಕೋಟ್ಯಾಂಶ ರೂಪಾಯಿ ಇವತ್ತನ್ನ ಮಾಡಲಿಕ್ಕೆ ಊಹೆ ಮಾಡಲಿಕ್ಕೂ ಸಾಧ್ಯ ಆಗಿಲ್ಲ. ಅದನ್ನೆಲ್ಲ ಮಾಡಿರೋದನ್ನ ರಾಜಕೀಯದ ಹೊರತುಪಡಿಸಿ ಉಳಿಸಿ ಬೆಳೆಸಬೇಕಾದಂಥ ಅವಶ್ಯಕತೆ ಇದೆ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಐ.ಬಿ. ಶಂಕರ್ ಅವರು ಮಾತನಾಡಿ, ಇಂದಿನ ಸ್ವಾರ್ಥ ಜನರಿಗೆ ಹರ್ಡೀಕರ್ ಅವರ ಸಮಾಜಮುಖಿ ಚಿಂತನೆಗಳನ್ನು ತಿಳಿಸಬೇಕು. ಸುಮಾರು 21 ಸಂಸ್ಥೆಗಳನ್ನು ಹುಟ್ಟುಹಾಕುವ ಮೂಲಕ ಎಲ್ಲ ವರ್ಗದ ಜನರನ್ನು ಸಂಘಟಿಸಿ ದೇಶಭಕ್ತಿ, ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಹೊತ್ತಿಸಿ ಸ್ವಾತಂತ್ರ್ಯ ಪಡೆಯಲು ನೆರವಾದ ಆದರ್ಶ ಪುರುಷ ಎಂದು ಹೇಳಿದರು. ಪ್ರಾಮಾಣಿಕವಾಗಿ ಬಹಳ ಅತ್ಕೃತೆಯಿಂದ ಕೆಲಸ ಮಾಡ್ತಾರೆ ಆಡೋದು. ಅಂಥ ವ್ಯಕ್ತಿಯ ಪುಣ್ಯ ಸ್ಮರಣೆ ಮಾಡೋದಕ್ಕೆ ನಮ್ಗೆ ಸಂತೋಷ ಆಗಿರೋ ಜೊತೆಗೆ ರಾಜೇಗೌಡರು ಅದೇ ಅದಕ್ಕೆ ಸಂಬಂಧಪಟ್ಟರು. ಕಾರಣ ಏನಪ್ಪ, ನಾನು ಹತ್ತಿರದಿಂದ ನೋಡಿದ್ದೀನಿ. ರಾಜೇಗೌಡರು ಒಳ್ಳೆ ಆಡಳಿತಾಧಿಕಾರಿ, ಜೊತೆಗೆ ಒಳ್ಳೆ ಕೆಲಸಗಾರ. ನಮ್ಮ ಸೇವಾದಳದ ನಮ್ಮ ಟೀಮ್ ಏನಿದೆ, ಇವತ್ತು ನಾವೇನಾದರೂ ಸೇವಾದಳದಲ್ಲಿ ಸದಸ್ಯರು ಅಂತ ನಾವೇನಾದ್ರು ಕೂತಿದ್ರೆ ಮುಖ್ಯ ಕಾರಣಕರ್ತರೇ ರಾಜೇಗೌಡರು. ಶೃಂಗೇರಿ ಕ್ಷೇತ್ರದಿಂದ ಎಲ್ಲ ಕಡೆಯಿಂದ ಬಂದರೂ ಸಮೇತ ಅತ್ಯಧಿಕವಾಗಿ ಶೃಂಗೇರಿ ಕ್ಷೇತ್ರದಿಂದ ಎಲ್ಲರಿಗೂ ಫೋನ್ ಮಾಡಿ ಹೇಳಿ ಕರೆಸ್ಕೊಟ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಟೀಮ್ ಚೆನ್ನಾಗಿದೆ, ಆ ದೃಷ್ಟಿಯಿಂದ ಇದಕ್ಕೆ ನಾವು ಸಹಕಾರ ಕೊಡಬೇಕು ಅಂತ ಹೇಳಿ ಅವರಿಗೆಲ್ಲ ಹೇಳಿಬಿಟ್ಟು ನಮಗೆ ಒಂದು ಸೇವಾದಳಕ್ಕೆ ಇಲ್ಲಿ ಪೂರಕವಾದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾರತ ಸೇವಾದಳ ಜಿಲ್ಲಾ ಘಟಕದ ವತಿಯಿಂದ ಭಾರತ ಸೇವಾದಳದ ಅಜೀವ ಸದಸ್ಯರಾದ ಟಿ.ಡಿ. ರಾಜೇಗೌಡ ಅವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಸಂದರ್ಭದಲ್ಲಿ ಭಾರತ ಸೇವಾದಳ ಜಿಲ್ಲಾ ಘಟಕದ ಅಧ್ಯಕ್ಷರಾದ ನರೇಂದ್ರ ಪೈ, ತಾಲೂಕು ಅಧ್ಯಕ್ಷರಾದ ಜಿ. ಶಂಕರ್, ಜಿಲ್ಲಾ ಕಾರ್ಯದರ್ಶಿ ಹಂಪಯ್ಯ, ಸಂಯೋಜಕರಾದ ಚಂದ್ರಕಾಂತ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಹೇಶ್ ಚಂದ್ರಪ್ಪ, ಕನಕರಾಜು, ವೀಣಾ ಶೆಟ್ಟಿ, ಬಸವರಾಜ್, ಕಾಳಯ್ಯ, ಲೋಕೇಶ್ ಆಚಾರ್, ಜಸಿಂತಾ ಅನಿಲ್ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.